ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ನಾನೀಗ ಇರುವಂಥದ್ದು ದುಬೈ ಮಾಲ್ ಅಲ್ಲಿ ಆಗಿರುವಂಥದ್ದು ಅಮೇಸಿಂಗ್ ವ್ಯೂ ಕೂಡ ಇದೆ. ಬಟ್ ನಾನೇ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇಲ್ಲಿ ಕವರ್ ಮಾಡೋಕೊಟ್ಟಿರೋದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಅದ ವಿಡಿಯೋ. ಈಗ ವಿಷಯಕ್ಕೆ ಬರೋಣ ಅಂತಾನೆ ಹೇಳ್ಬೋದು. ಇವತ್ತು ನೀವು ನೋಡಿದಾಗೇನೆ BRB ಅಪ್ಡೇಟ್ ಬಂದಂತ ಹೇಳ್ಬೋದು. ಬಿಲ್ಲಾರಂಗ ಭಾಷದ ಶೂಟಿಂಗ್ ಬಿಗಿನ್ ಆಗ್ತಿದೆ ಅಂತ ಅಪ್ಡೇಟ್ ಬಂದಿರುವಂತದ್ದು. ಅಂದ್ರೆ ಆಕ್ಚುಲ್ ಆಗಿ ಶೂಟಿಂಗ್ ಬಿಗಿನ್ ಅಂತ ಯಾರು ಹೇಳ್ತಿದ್ರು ಅಂದ್ರೆ ಕಿಚ್ಚ ಸುದೀಪ್ ಅವರು ಸೆಟ್ಟಿಗೆ ಇಳಿತಿದ್ದಾರೆ ಅಂತ ಅದರ ಅರ್ಥ ಬಂದಿರುವಂತದ್ದು. ಅಂದ್ರೆ ಆಕ್ಚುಲ್ ಶೂಟ್ ಸುದೀಪ್ ಅವ್ರದ್ದು ಏನಿದೆ ಅದು ಸ್ಟಾರ್ಟ್ ಆಗೋಕೊಟ್ಟಿರುವಂತದ್ದು. ನಾನು ಯಾಕೆ ಗೊತ್ತಾ BRB ಬಗ್ಗೆ ಎಲ್ಲಾ ವಿಡಿಯೋದಲ್ಲ, ನಾನು ಪ್ರೀವಿಯಸ್ ವಿಡಿಯೋ ತುಂಬಾ BRB ಬಗ್ಗೆ ನಾನು ಒತ್ತಿ ಯಾಕೆ ಮೆನ್ಷನ್ ಮಾಡ್ತಿದ್ದೆ ಅಂತಂದ್ರೆ, ಇಲ್ಲಿ ನಮಗೆ ಗ್ರಾಫಿಕಲ್ ವರ್ಕ್ ಜಾಸ್ತಿ ಆಗೋದ್ರಿಂದ ಫಿಕ್ಷನಲ್ ಮೂವೀಸ್ ಕನ್ನಡ ಇಂಡಸ್ಟ್ರಿಲಿ ಜಾಸ್ತಿ ಹುಟ್ಕೊಳ್ಳುತ್ತೆ. ಯಾವಾಗ ನಾನು ಕನ್ನಡ ಇಂಡಸ್ಟ್ರಿ ಹೊಸ ಕ್ಯಾಮ್ರಾ ತಂದ್ರು, ಹೊಸ ಟೆಕ್ನಿಕಾಲಿಟಿನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾನಲ್ಲ, ಅವಾಗೆಲ್ಲ ನನಗೆ ಖುಷಿ ಆಗುವಂಥದ್ದು ಒಂದೇನೆ, ಕನ್ನಡ ಇಂಡಸ್ಟ್ರಿ ಟೆಕ್ನಿಕಾಲಿಟಿ ವೈಸ್ ತುಂಬಾನೇ ಮೇಲೋದಾಗ್ಲೇನೆ ಇಂಪ್ರೂವ್ಮೆಂಟ್ ಅನ್ನೋದು ನಮ್ಮ ಇಂಡಸ್ಟ್ರಿಲಿ ಸ್ಟಾರ್ಟ್ ಆಗುವಂಥದ್ದು. ಸೊ ಆ ವಿಷಯದಲ್ಲಿ BRB ಟೀಮ್ ಏನಿದೆಲ್ಲ ಅಲ್ಟಿಮೇಟ್ ಆಗಿ ಕೆಲಸ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟಿರುವಂತ ಸಿನಿಮಾನೇ BRB ಅಂತ ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ನನಗೆ ಕೇಳಿ ಖುಷಿಯಾಗಿದೆ. ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಈಗ ಡೆವಿಲ್ ಸಿನಿಮಾ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ರಚನಾ ರೈ ಅವರೇನೆ ಮೆನ್ಷನ್ ಮಾಡಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನನಗೆ ಪರ್ಸನಲಿ ಈ ಒಂದು ಸಿನಿಮಾ ಒಂದು ಒಳ್ಳೆ ಓಪನಿಂಗ್ ಆಗಿ ಬರುತ್ತೆ ಅಂತ. ಅಂದ್ರೆ ಅದರರ್ಥ ಡಿಬೋಸ್ ಅವರು ಒಂದು ಆಪರ್ಚುನಿಟಿನ ಅವರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ಅವರ ಒಂದು ಮೂಲಕ ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಡಿಬೋಸ್ ಇಂದಾನೆ ಈ ಒಂದು ಚಾನ್ಸ್ ಸಿಕ್ಕಿರೋ ರೀತಿಲಿ ಅವರ ವಿಷಯನ ವ್ಯಕ್ತಪಡಿಸಿರುವಂತದ್ದು. ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಡಿಬೋಸ್ ಅವರ ಫ್ಯಾನ್ಸ್ ಕ್ರೇಜ್ ಹೇಗಿದೆ ಅಂತಂದ್ರೆ, ತುಂಬಾನೇ ಹೊರದೇಶದಲ್ಲಿ ಅವ್ರ ಡಿಮ್ಯಾಂಡ್ ಇರೋದ್ರಿಂದ ನೋಡಿ, ರಿಯಾಕ್ಷನ್ಸ್ ಎಲ್ಲ ಮಾಡ್ಬೇಕಾದ್ರೆ ಫ್ಯಾನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದ್ರ ಮೇಲೇನೆ ಒಂದು ಬಿಲ್ ಬೋರ್ಡ್ ಅಲ್ಲಿ ಸಮೇತ ಅವರ ಫೋಟೋ, ಅಂದ್ರೆ ಅವ್ರ ಫ್ಯಾನ್ಸ್ ಕ್ರೇಜ್ ಯಾವ ರೀತಿ ಅನ್ನೋದು ತೋರಿಸೋದಕ್ಕೋಸ್ಕರ ಈ ತರ ಮಾಡಿರುವಂತದ್ದು. ನಾನು ಇದನ್ನ ತುಂಬಾ ಹೈಪ್ ಅಲ್ಲಿ ಹೇಳಲ್ಲ, ನಿಮಗೆ ಚಿಕ್ಕದಾಗಿ ಹೇಳೋದಾದ್ರೆ ಹೈಪ್ ಯಾಕಿದೆ ಅಂತಂದ್ರೆ, ಫ್ಯಾನ್ಸ್ ನ ಕ್ರೇಜ್ ಆ ಒಂದು ಜಾಗದಲ್ಲಿ ಇರೋದ್ರಿಂದಾನೇ ಈ ಒಂದು ರೀತಿ ಕ್ರೇಜ್ ನ ಕಂಡಿರುವಂತದ್ದು. ನಿಮ್ಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೇನೆ ಡೆವಿಲ್ ನ ಸಿನಿಮಾದ ಅಪ್ಡೇಟ್ ಏನಿದೆಯಲ್ಲ, ನಿಮಗೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದೀನಿ. ಅದಲ್ಲದೆ ಹೇಳೋದಾದ್ರೆ ಎಲ್ಲ ಶೂಟಿಂಗ್ ನ ಮುಗಿಸ್ಕೊಬಂದು ಅಪ್ಕಮಿಂಗ್ ಶೂಟಿಗೆ ರೆಡಿ ಆಗ್ತಿದ್ದಾರೆ, 4th ಸ್ಕೆಡ್ಯೂಲ್ಗೆ ರೆಡಿ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಇನ್ನೂ ಕೂಡ ಬಾಡಿ ಇಂಪ್ರೂವ್ಮೆಂಟ್ ನ ಮಾಡ್ಕೊಂತ ಇದ್ದಾರೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್ ಆಗಿರುವಂತದ್ದು. ಅಂಡ್ ಆದಷ್ಟು ವಿಲನ್ಸ್ ನ ಆಡ್ ಮಾಡ್ತಾ ಇದ್ದಾರೆ. ಯಾವ್ದೇ ಕಾರಣಕ್ಕೂ ನಾನು ಇಲ್ಲಿ ಒಂದೇ ಒಂದು ವಿಷಯ ಹೇಳ್ತೀನಿ, ವಿಜಯ್ ಸೇತುಪತಿ ಅವರು ಇದಾರ ಅಂತ ನಾನು ಕೇಳ್ತಿದ್ರಲ್ಲ, ತುಂಬಾ ಸತಿ ಕೇಳ್ತಿರಲ್ಲ, ಈಗ ನಾನು ಕನ್ಫರ್ಮ್ ಆಗಿ ಹೇಳ್ಬಲ್ಲೆ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ಅವ್ರು ಬಂದಿದ್ರು ಅಂತ ಯಾಕೆ ಹೇಳ್ತಿದೀನಿ ಅಂತಂದ್ರೆ, ಅವರ ಒಂದು ಮೇಕಪ್ ಟೆಸ್ಟ್ ಅಂದ್ರೆ ಲುಕ್ ಟೆಸ್ಟಿಗೆ ಅವ್ರು ಬಂದಿದ್ರು. ಇಲ್ದಲ್ಲೇ ಇದ್ದಿದ್ರೆ ಅವ್ರು ಯಾಕೆ ಆತರ ಇದ್ ಮಾಡ್ತಿದ್ರು ಅಂದ್ರೆ, ಯಾಕತ್ರ ನಾನ್ ನಿಮಗೆ ಆ ವಿಡಿಯೋದಲ್ಲಿ ಬಂದು ಹೇಳುವಂತ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಹಾಗಿರ್ಬೇಕಾದ್ರೆ ಈಗ ಕನ್ಫರ್ಮ್ ಆಗಿರುವಂತದ್ದು ಅಂದ್ರೆ ಲುಕ್ ಟೆಸ್ಟ್ ಅಲ್ಲ ಅಥವಾ ಅವರ ಸ್ಕೆಡ್ಯೂಲ್ ಪ್ರಕಾರ ಒಟ್ಟಿನಲ್ಲಿ ಅವರು ಈ ಒಂದು ಸಿನಿಮಾದಲ್ಲಿ ಇಲ್ಲ. ಬಂದ್ರೆ ನಮಗೊಂದು ಸರ್ಪ್ರೈಸ್ ಆಗಿರುತ್ತೆ. ನನಗೂ ಕೂಡ ಟೀಮ್ ಅವ್ರೇನು ಹೇಳ್ತಾ ಇಲ್ಲ. ಇನ್ನೊಂದು ವಿಷಯ ನಾನು ಇಲ್ಲಿ ಮೆನ್ಷನ್ ಮಾಡ್ಬಿಡ್ತೀನಿ, ವಿಡಿಯೋಸ್ ರೆಗ್ಯುಲರ್ ಆಗಿ ಬರ್ತಿಲ್ಲ ಅಂತ ಹೇಳೋರಿಗೆ ಈ ವಿಡಿಯೋದಲ್ಲೇನೆ ಹೇಳ್ಬಿಡ್ತೀನಿ, ನಾನು ಇನ್ಮೇಲೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ದಿನಾನು ಮಿಸ್ ಮಾಡದಲ್ಲೇ ಅಪ್ಡೇಟ್ಸ್ ಕೊಡ್ತೀನಿ. ಈಗ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ ಶಿಫ್ಟ್ ಆಗಿರೋದ್ರಿಂದ, ಹಾಗೇನೆ ಅಷ್ಟೊಂದು ರೆಗ್ಯುಲರ್ ಅಪ್ಡೇಟ್ ಕೊಡುವಂತ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ನಿಮ್ಮ ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡೋ ರೀತಿ ಎಲ್ಲ ನಾನು ವಿಡಿಯೋ ಮಾಡಲ್ಲ. ಏನಾದ್ರೂ ಅಂತ ದೊಡ್ಡ ವಿಷಯ ಇದ್ರೆ ನಿಮ್ಮ ಮುಂದೆ ಬಂದು ಹೇಳ್ತೀನಿ ಅಂತ ಹೇಳ್ಬೋದು, ಈ ಒಂದು ಬಿಲ್ಡಿಂಗ್ ತರ. ಸೊ ಗೈಸ್, ಎಲ್ಲ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಅಪ್ಡೇಟ್ಸ್ ವಿಷಯದಲ್ಲಿ ನನ್ನ ಕಡೆಯಿಂದ ಯಾವ್ದೊಂದು ಮಿಸ್ ಆಗಲ್ಲ. ನಿಮಗೆ ನಾಳೆಯಿಂದ ಕಂಪ್ಲೀಟ್ ಆಗಿ ಟೈಮ್ ಟು ಟೈಮ್ ಪಿನ್ ಟು ಪಿನ್ ಅಪ್ಡೇಟ್ಸ್ ನನ್ನ ಕಡೆಯಿಂದ ಬಂದೇ ಬರುತ್ತೆ. ಈ ವಿಡಿಯೋದಲ್ಲಿ ನನಗೆ BRB ಮತ್ತೆ ಡೆವಿಲ್ ಸಿನಿಮಾದ ಅಪ್ಡೇಟ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಲಾಸ್ಟ್ ವಿಡಿಯೋದಲ್ಲಿ ನಾನು ಟಾಕ್ಸಿಕ್ ಬಗ್ಗೆ ಹಾಗೇನೆ BRB ಬಗ್ಗೆ ಒತ್ತಿ ಹೇಳಿದ್ದೆ. ಅದೇ ರೀತಿ ನಾನು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲೆಲ್ಲ ಹೇಳ್ತಾನೆ ಹೋಗ್ತೀನಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದನ್ನ ಇಷ್ಟು ನೀವೆಲ್ಲ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್.